ಎಲ್ರಿಗೂ ನಮಸ್ಕಾರ. ನಾನು ಅನ್ವಿತಾ ರಾಕೇಶ್. ಇವತ್ತು ನಾನು ರೋಸ್ ಪಿಂಕ್ ಇನ್ಸ್ಟೆಂಟ್ ಇಡ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಇಡ್ಲಿ ತುಂಬ ಇನ್ಸ್ಟೆಂಟಾಗಿ ಆಗುತ್ತೆ, ತುಂಬ ಬೇಗ. ಇದಕ್ಕೆ ಏನೇನು ಬೇಕು ಅಂತ ಹೇಳಿದರೆ 1 ಕಪ್ ರೈಸ್ ಫ್ಲೋರ್ ಹಾಕ್ಕೊಳ್ಳಿ. ಆಮೇಲೆ ಕಾಯಿ ತುರಿದಿರೋದು ಅದು 1/4 ಕಪ್ಪಷ್ಟು ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಸಾಲ್ಟ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಸಾಲ್ಟು. ಸೋಡಾ ಹಾಕ್ಕೊಳ್ಳಿ, ಬೇಕಿಂಗ್ ಸೋಡಾ ಒಂದು ಸ್ವಲ್ಪ. ಈಗ ಅದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಮಾಡಿದ ಮೇಲೆ 1 ಕಪ್ಪಷ್ಟು ಬೆಂದಿರೋ ಅನ್ನ ಹಾಕ್ಕೋಬೇಕಾಗತ್ತೆ. ಬಾಯ್ಲ್ ಆಗಿರೋ ರೈಸ್ ಹಾಕ್ಕೋಬೇಕು. ಆಮೇಲೆ 1 ಕಪ್ಪಷ್ಟು ನೀರು ಜಾಸ್ತಿ ಹಾಕ್ಕೋಬೇಡಿ, ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 1/4 ಲೋಟದಷ್ಟು ಸಾಕು ನೀರು, ಯಾಕಂದರೆ ಅದು ಬ್ಯಾಟರ್ ಸ್ವಲ್ಪ ತಿಕ್ಕಾಗೇ ಇರಲಿ. ನೋಡಿ, ಈ ಥರ ಬರಬೇಕು, ಬ್ಯಾಟರ್ ತಿಕ್ಕಾಗಿರಬೇಕು. ಈಗ ಅದಕ್ಕೆ ಇನ್ನೂ ಸ್ವಲ್ಪ ಅನ್ನ ಹಾಕ್ತೀನಲ್ಲ, ಸೊ ಅದು ಗಟ್ಟಿ ಆಗುತ್ತೆ ಅವಾಗ. ಆಮೇಲೆ ಅದೆಲ್ಲ ರುಬ್ಬಿದ ಮೇಲೆ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಒಂದು ಕಪ್ಪಷ್ಟು ಹಾಕ್ಕೊಳ್ಳಿ ಸಾಕು ರೈಸು, ಒಂದಿಷ್ಟು ಹಾಕ್ಕೊಳ್ಳಿ ಬೆಂದಿರೋದು. ಇದು ನೀವು ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು, ಆದರೆ ನಾನು ಬೌಲಿಗೆ ಹಾಕ್ಕೊಂಡು ಕಲಸಿ ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ಜಾರ್ಗೆ. ಡೈರೆಕ್ಟಾಗಿ ಹಾಕ್ಕೊಳ್ಳೋದಿದ್ದರೆ ಜಾರ್ಗೆ ಹಾಕ್ಕೊಬೋದು ಡೈರೆಕ್ಟಾಗಿ. ಈಗ ಅದನ್ನೆಲ್ಲ ಜಾರ್ಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಸಾಕು. ಜಾಸ್ತಿ ನುಣ್ಣಗಾದರೆ ಅದು ತೆಳ್ಳಗೆ ಹಾಕ್ಬಿಡುತ್ತೆ ಹಸಿಟ್ಟು. ಸೊ ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿ ಅದನ್ನು. ಇವಾಗ ಗ್ರೈಂಡ್ ಮಾಡಿದ್ದೀನಿ ನೋಡಿ, ಈ ಥರ ಆಗಿದೆ ಬ್ಯಾಟರು. ನೋಡಿ, ಕ್ರೀಮ್ ಥರ ಇದೆ ಬ್ಯಾಟರ್. ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ. ಒಂದು ಸ್ವಲ್ಪ ಕ್ರೀಮಿ ಆಗಿರಲಿ ಬ್ಯಾಟರ್ ನೀವು ಮಾಡ್ಕೊಳ್ಳೋದು. ಈಗ ನಾನು ಇಡ್ಲಿ ಪ್ಲೇಟ್ಗಳಿಗೆಲ್ಲ ಆಯಿಲ್ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಲ್ಲ ಫಸ್ಟೇ ಆಯಿಲೆಲ್ಲ ಫುಲ್ಲು ಎಲ್ಲ ಅಪ್ಲೈ ಮಾಡಿದ್ದೀನಿ, ಅದು ಅಂಟ್ಕೊಬಾರ್ದು ಅಂತೇಳಿ ತೆಗಿಬೇಕಾದ್ರೆ. ಸೊ ನಾನು ಫಸ್ಟೇ ಹಚ್ಬಿಟ್ಟು 5 ಮಿನಿಟ್ಸ್ ಬಿಟ್ಟಿದ್ದೆ. ಇವಾಗ ಅದನ್ನು ಹಸಿಟ್ಟಿರುತ್ತಲ್ಲ, ರುಬ್ಬಿರೋ ಹಸಿಟ್ಟನ್ನು ಹಾಕಿ ಬೇಯಿಸಿ ಒಂದು 20 ಮಿನಿಟ್ಸು ಬಾಯ್ಲ್ ಮಾಡಬೇಕು, ಒಂದು 20 ಮಿನಿಟ್ಸು. ಸೊ ಇದು ಯೂಶ್ವಲಿ ಇಡ್ಲಿ ನೀವು ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಓವರ್ ನೈಟ್ ಎಲ್ಲ ಅದನ್ನು ನೆನೆಸ್ಬೇಕಾಗತ್ತೆ. ಆಮೇಲೆ ಅದನ್ನು ರುಬ್ಬಿ ಎಲ್ಲ ಇಟ್ಟು, ಸೊ ಅದು ಜಾಸ್ತಿ ಟೈಮ್ ತೊಗೊಳುತ್ತೆ. ಬಟ್ ಇದು ನೋಡಿ, ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಇಡ್ಲಿ. ಅದು ಅಲ್ಲದೆ ಅದು ಕಲರ್ ತುಂಬ ಚೆನ್ನಾಗಿರುತ್ತೆ, ರೋಸ್ ಪಿಂಕ್ ಇಡ್ಲಿ. ಅದು ಇನ್ಸ್ಟೆಂಟಾಗಿ ಆಗುತ್ತೆ. ಇದು ಒಂದು 1/2 ಆನ್ ಅವರ್ ನೆನೆಸೋ ಅಂಥದ್ದೇನಿಲ್ಲ. 1/2 ಆನ್ ಅವರ್ ರುಬ್ಬಿಟ್ಟು 1/2 ಆನ್ ಅವರ್ ಅದನ್ನು ಹಸಿಟ್ಟನ್ನು ಹಾಗೆ ಇಟ್ಬಿಟ್ಟು ಆಮೇಲೆ ಇಡ್ಲಿನ ಬೇಯಿಸ್ಕೊಳ್ಳೋ ಅಂಥದ್ದು. ಅದು ಇನ್ಸ್ಟೆಂಟಾಗಿ ಆಗುತ್ತೆ, ನೆನೆಸೋ ಅಂಥದ್ದು ಏನೂ ಇಲ್ಲ. ರುಬ್ಬಾದಮೇಲೆ ನೀವು ಒಂದು 1/2 ಆನ್ ಅವರ್ ಇಟ್ಟರೆ ಸಾಕು. ಅದನ್ನು ರುಬ್ಬೋಕ್ಕೆ ಮುಂಚೆ ಏನೂ ನೆನೆಸೋ ಹಾಗೇನಿಲ್ಲ. ಸೊ ಇಡ್ಲಿ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಇದು ಸಾಂಬಾರು ಜೊತೆಗೆ ಹಾಗೂ ಚಟ್ನಿ ಜೊತೆಗೆಲ್ಲ ತಿನ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಲೈಕನ್ನು ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಇನ್ಸ್ಟೆಂಟ್ ಇಡ್ಲಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ನಾರ್ಮಲಿ ನಾವು ಡೈಲಿ ಇಡ್ಲಿ ಎಲ್ಲ ಥರ ಮಾಡ್ತಾಯಿರ್ತೀವಿ, ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.